ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಪ್ರೆಸೆಂಟ್ಲಿ ನಾನು ಆತ್ರೆ ಯೂನಿವರ್ಸಿಟಿಲಿ ಇದ್ದೀನಿ. ಕಾಣಿಸ್ತಾ ಇರ್ಬೋದು ಈ ಕಡೆ ಎಲ್ಲ ಪ್ಲೇಸ್ಮೆಂಟ್ ಡ್ರೈವ್ಗಳು ನಡೀತಿದೆ. ಆ್ಯಂಡ್ ಇವಾಗ ಸಂಧ್ಯಾ ಈಸ್ ಆನ್ ದ ವೇ, ನಿಜಶ್ರೀ ಈಸ್ ಆನ್ ದ ವೇ. ಬಂದಮೇಲೆಲ್ಲ ಗೊತ್ತಾಗುತ್ತೆ ಏನು ಅಂತ. ಕಾಲೇಜ್ ಸ್ಟೂಡೆಂಟ್ಸ್ ಅನಿಸುತ್ತೆ. ಈ ಕಡೆ NCC ಅಸೆಂಬ್ಲಿ ನಡೀತಿದೆ. ಗನ್ಗಳೆಲ್ಲ ಇಕ್ಕವ್ರೆ. ಈ ರೆಡ್ ಬುಲ್ ಅವರೆಲ್ಲ ಬಂದರು. ಇಲ್ಲಿ ನೋಡಿ ಗೈಸ್, ಇವಾಗ ಸಂಧ್ಯಾ ಬಂದ್ಲು. ಎಷ್ಟೊತ್ತಾಯ್ತು ಗೊತ್ತಾ ಗೈಸ್ ಇವಳು ಬರೋಕ್ಕೆ? ಯಾವಾಗೋ ಬರಕ್ಕೆ ಹೇಳಿ ಯಾವಾಗೋ ಬರ್ತಾಳೆ. ಗಾಡಿ ಕೆಟ್ಟೋಗಿತ್ತು ತೇಜ, ನೀನು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟ. ನೋಡಿ ಗೈಸ್, ನಾಷ್ಟ ತಿನ್ನೋ ಟೈಮಲ್ಲಿ ಟಾಮ್ ಅಂಡ್ ಜೆರ್ರಿ ನೋಡ್ತಾಳೆ. ಟಾಮ್ ಅಂಡ್ ಜೆರ್ರಿ ಬದಲಾಗಿಲ್ಲ. ಸಂಜೆ ಆ ಕಡೆ ವೆಯ್ಟ್ ಮಾಡ್ತಾ ಇದ್ದಲ್ಲ, ಇವಾಗ ನಿತ್ಯಶ್ರೀ ಈ ಸೈಡಲ್ಲೂ ಬಂದಿದ್ದಾಳಂತ. ಹೋಗಿ ನೋಡೋಣ. ಈ ಕಡೆ ಒಂದು ಗುಡಿ ಥರ ಇದೆ ಅಂತ ಹೇಳಿದ್ದೆ. ಗುಡಿ ಥರ ಅಲ್ಲಿದೆ, ಕಾಣಿಸ್ತು ಅಂತ ಹೇಳಿದ್ರು. ಎಲ್ಲೂ ಕಾಣಿಸ್ತಾನೆ ಇಲ್ಲ. ಓ ಇಲ್ಲಿ ಮಾಸ್ಕ್ ಎಲ್ಲ ಹಾಕೊಂಡ್ಬಿಟ್ಟಿರಾ? ಸಾಕಾಯ್ತು ಗೈಸ್, ಎಲ್ಲಿಂದ ಬಂದು ಮಂಡ್ಯದಿಂದ. ಈ ಕಡೆ ಇವಾಗ ಆಗ್ಲೇ ಶುರು ಹಚ್ಕೊಂಡ್ಬಿಟ್ಟಿದ್ಯಾ, ನಾನು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ಒಂದು ಚಿಕ್ಕ ಮೀಟಿಂಗ್ ಐತೆ, ಆ ಮೀಟಿಂಗ್ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಇವರಿಬ್ರು ಕಾಣಿಸ್ತಿದಾರಲ್ಲ, ಈ ಕಡೆ ನಿತ್ಯಶ್ರೀ, ಈ ಕಡೆ ಸಂಜೆ. ಇವರಿಬ್ರು ನೆಕ್ಸ್ಟ್ ವೇವ್ ಬಗ್ಗೆ ವೀಡಿಯೋಸ್ ಮಾಡಿದ್ರು. ಫ್ರೀ ವೆಬಿನಾರ್ ಕಂಡಕ್ಟ್ ಮಾಡ್ತೀನಿ ಅಂತ. ಆ ಫ್ರೀ ವೆಬಿನಾರ್ಗೆ ಜಾಯಿನ್ ಆಗಿ ಇವಾಗ ಪ್ಲೇಸ್ಮೆಂಟ್ಸಿಗೆ ಬಂದಿರೋರನ್ನ ನಾವು ಇವಾಗ ನೋಡಕ್ಕೆ ಹೊಟ್ಟಿದ್ವಿ. ಇನ್ನೂ ಕೆಲವು ಪಾಯಿಂಟ್ಸ್ನ ಆ್ಯಡ್ ಮಾಡೋದು ಮರ್ತಿದ್ದೆ. ಅದೇನು ಅಂದರೆ, ಈ ನೆಕ್ಸ್ಟ್ ವೇವ್ ಪ್ಲಾಟ್ಫಾರ್ಮ್ ಕಡೆಯಿಂದ ಇಲ್ಲಿವರೆಗೂ 2000+ ಕಂಪ್ನೀಸ್ ಆನ್ ಬೋರ್ಡಿಂಗ್ ಆಗಿದೆ. ಪ್ರತಿ ತಿಂಗಳು ಈ ಥರದ್ದು 2 ರಿಂದ 3 ಮೆಗಾ ಆಫ್ಲೈನ್ ಡ್ರೈವ್ಗಳು ಕಂಡಕ್ಟ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ. ಪ್ರೆಸೆಂಟ್ಲಿ ಈ ನಡೀತಾ ಇರೋ ಈ ಆಫ್ಲೈನ್ ಡ್ರೈವ್ ಬಂದು ಬರೀ ನೆಕ್ಸ್ಟ್ ವೇವ್ ಸ್ಟೂಡೆಂಟ್ಸ್ಗೆ ಅಂತಲೇ. ಮಿಕ್ಕಿದೆಲ್ಲ ವೀಡಿಯೋಲಿದೆ. ಸಿಂಪಲ್ ಆಗಿ ಹೇಳೋದ್ರೆ, ಇಲ್ಲಿರೋರೆಲ್ಲ ನೆಕ್ಸ್ಟ್ ವೇವ್ ಕಂಪ್ನಿಗೆ ಜಾಯ್ನ್ ಆಗಿ ವೆಬಿನಾರ್ ಜಾಯ್ನ್ ಆಗಿ ಈ ಕಡೆ ಇಂಟರ್ವ್ಯೂಗೆ ಅಂತ ಬಂದಿರೋರು. ಆ ಕಡೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ಮುಗಿದ ಮೇಲೆ ಎಲ್ರಿಗೂ ಈ ಥರದ್ದೊಂದು ಬ್ಯಾಂಡ್ ಕೊಡ್ತಾರೆ. ಈ ಬ್ಯಾಂಡ್ ಹಾಕೊಂಡ್ಮೇಲೆ ಅಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಬ್ಯಾಂಡ್ ಕೊಡ್ತಾರೆ. ಇದಾದಮೇಲೆ ಆ ಕಡೆ ಅಸೆಸ್ಮೆಂಟ್ ರೌಂಡ್ ಅಂತ ಇರುತ್ತೆ. ಅದು ಮುಗಿದ್ಮೇಲೆ ಆ ಕಡೆ ಡಿಸ್ಕಷನ್ ರೌಂಡ್ ಅಂತ ಇರುತ್ತೆ. ಅದು ಮುಗಿದ್ಮೇಲೆ ಟೆಕ್ನಿಕಲ್ ರೌಂಡ್ ಅಂತ ಒಂದಿರುತ್ತೆ. ಅದಾದಮೇಲೆ HR ಜೊತೆ ಇಂಟರ್ವ್ಯೂ ಇರುತ್ತೆ. ಅದು ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಆಫರ್ ಲೆಟರ್ ಬರುತ್ತೆ ಎಲಿಜಿಬಲ್ ಇರೋರು. ಇವಾಗ ಇದನ್ನೇ ಸ್ವಲ್ಪ ಎಲಾಬ್ರೇಟಿವ್ ಪ್ರೊಸೆಸ್ ಆಗಿ ಏನೇನು ನಡೀತಿದೆ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಈ ಕಡೆ ಕಾಣಿಸೋರೆಲ್ಲ ಫಸ್ಟು ಇಲ್ಲೇ ಕೂತ್ಕೊಂಡು ಈ ಜಾಗದಲ್ಲಿ ಇಲ್ಲಿ ಕೂತಿರೋ ಕಡೆ ರಿಜಿಸ್ಟರ್ ಆಗ್ತಾರೆ. ರಿಜಿಸ್ಟರ್ ಆದಮೇಲೆ ಇರೋರಿಗೆಲ್ಲ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಆಗ ಇಲ್ಲಿರೋರು ಈ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಅಂತ ಬರ್ತಾರೆ. ಸಾರಿ ಇದು ಇಂಟರ್ವ್ಯೂ ಅಲ್ಲ, ಆ್ಯಕ್ಚುಲಿ ಈ ಜಾಗದಲ್ಲಿ ಒಂದು ಅಸೆಸ್ಮೆಂಟ್ ಅಂತ ಕೊಡ್ತಾರೆ. ಎಲ್ರಿಗೂ ಲ್ಯಾಪ್ಟಾಪ್ ಕೊಟ್ಟು ಸ್ವಲ್ಪ ಟಾಸ್ಕ್ ಕೊಡ್ತಾರೆ. ಈ టాస్క్ కంప్లీట్ ఆదಮೇಲೆ ಇಲ್ಲಿ ಸೆಲೆಕ್ಟ್ ಆಗೋರು తెలుగునే ఓకే చెప్పండి ఎలా ఉంది? యా బ్రో నైస్. మొత్తం ఏంటంటే ఆన్లైన్ అయినప్పటికీ కూడా మొత్తం ఏంటంటే ప్రతిదీ కూడా డీటెయిల్గా ఉంది. బేసిక్ నుంచి ఎవరికి రాకపోయినా బేసిక్ నుంచి కూడా మొత్తం. ఇప్పుడు యాక్చువల్గా ఎవరికైనా రాదు, మనం ఫస్ట్ నాకు యాక్చువల్గా కోడింగ్ వచ్చేది, బట్ ಬೇಸಿಕ್ నుంచి నాకు మొత్తం ಇక్కడే నేర్చుకున్నాను. నెక్స్ట్ అవునా? ಬಟ್ ಏನಂದರೆ ಫೌಂಡೇಶನ್ ಕಳಿಸ್ತಾರೆ ಅಷ್ಟೇ. ಮತ್ತು ಇಂಟರ್ವ್ಯೂ ಇವಾಗ ನೋಡಿ, ಇವಾಗ ನಾವು ಬೇಸಿಕ್ ಫೌಂಡೇಶನ್ ಎಲ್ಲ ಕಳಿಸ್ತಾರೆ. ಇಲ್ಲಿ ಇಂಟರ್ವ್ಯೂನಾಗ ಏನು ಕೇಳ್ತಾರೆ, ಗೆಟ್ಟಿಗೆ ಕೇಳ್ತಾರೆ. ಅಂದರೆ ಅಡ್ವಾನ್ಸ್ಡ್ ಕೇಳ್ತಾರೆ. ಅವು ಸಾಲ್ವ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ನೆಕ್ಸ್ಟ್ ಸ್ಟೂಡೆಂಟ್ಸ್ಗೆ. ಅದೊಂದು ಮೈನಸ್ಸು. ಏನಂದರೆ ಒಟ್ಟು ಹಾರ್ಡ್ ವರ್ಕ್ ಮಾಡ್ಬೋದು. ಇನ್ನು ಅವರು ಇಂಟರ್ವ್ಯೂ ಕಿಟ್ ಅಂಥವೆಲ್ಲ ಕಳಿಸ್ತಾರೆ ಅವರೇ. ಅದೆಲ್ಲ ನಾವು ಬೇಸ್ ಪ್ರಿಪೇರ್ ಆಗಿ ಬಂದರೆ ಇದು ಒಳ್ಳೆ. ಸೆಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ. ಆ ಸೆಲೆಕ್ಟೆಡ್ ಮೆಂಬರ್ಸ್ನ ಗ್ರೂಪ್ ಡಿಸ್ಕಷನ್ ಈ ಕಡೆ ನಡೀತಿದೆ. ಆ್ಯಂಡ್ ಇಲ್ಲೇನೋ ಕ್ವಶನ್ ಕೇಳ್ತಾ ಇರ್ತಾರೆ, ಅವರು ಆ ಕಡೆನೇ ಆನ್ಸರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನೋಟಿಸ್ ಮಾಡಬೇಕು ನೀವು, ಕೈಯಲ್ಲಿ ಒಂದು ಬ್ಯಾಂಡ್ ಇದೆ. ಆ ಬ್ಯಾಂಡು ನೆಕ್ಸ್ಟ್ ವೇವ್. ಗ್ರೂಪ್ ಡಿಸ್ಕಷನ್ ಮುಗಿದ ಮೇಲೆ ಇವ್ರಿಗೆಲ್ಲ ಒಂದು ಮೇಲ್ ಬರುತ್ತೆ ಅಥವಾ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅಲ್ಲಿ ನಿಂತಿರೋಲ್ಲ ಆ ಥರ. ಅವಾಗ ಇವರು ಈ ಲಿಫ್ಟ್ ಬಳಸ್ಕೊಂಡು ಮೇಲ್ಗಡೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ರೌಂಡು, ಇನ್ನೊಂದು HR ರೌಂಡ್ ಅಂತ ತೋರಿಸ್ತಾ ಇದ್ದಾನೆ. ಜಸ್ಟ್ ಆಸ್ ಎ ಮ್ಯಾಟ್ರ್ ಆಫ್ ಪ್ರೂಫ್ ಈ ಕಡೆ ನೆಕ್ಸ್ಟ್ ವೇವ್ದು ಬ್ಯಾಗ್ಗಳು ಕಾಣಿಸ್ತೈತೆ ನೋಡಿ ಗೈಸ್. ಜಸ್ಟ್ ಇವಾಗ ಪ್ಲೇಸ್ಮೆಂಟ್ನ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಹತ್ರ ಸ್ವಲ್ಪ ಮೀಟಿಂಗ್ ಮಾಡಿದ್ವಿ. ಆ್ಯಂಡ್ ಅದರ ನನಗೆ ಗೊತ್ತಾಗಿದೆ ಏನು ಅಂದರೆ, ಎಲ್ಲ ಕಂಪ್ನಿಗಳು ಒಂದೇ ಥರ ಅಲ್ಲ. ಕೆಲವರು ಇಲ್ಲಿ ಕಾಣಿಸ್ತಿರೋ ಥರ ಅಸೆಸ್ಮೆಂಟ್ಗಳು ಕೊಡ್ತಾರೆ. ಈ ಅಸೆಸ್ಮೆಂಟ್ ಕಂಪ್ಲೀಟ್ ಆದಮೇಲೆ ಇಂಟರ್ವ್ಯೂ ಕರೀತಾರೆ. ಆ್ಯಂಡ್ ಓಕೆ, ಈ ಥರ ಇರುತ್ತೆ ಅಸೆಸ್ಮೆಂಟು. ಆ್ಯಂಡ್ ಯಾವುದೋ ಒಂದು ಜಾಬ್ ಕೊಟ್ಟಿರ್ತಾರೆ ಅಥವಾ ಒಂದು ವರ್ಕ್ ಕೊಟ್ಟಿರ್ತಾರೆ, ಅದನ್ನ ಕಂಪ್ಲೀಟ್ ಮಾಡಿ ಅದ್ರಲ್ಲಿ ಪರ್ಫೆಕ್ಟ್ ಆಗಿರೋರನ್ನ ಚೂಸ್ ಮಾಡ್ತಾರೇನೋ ಗೊತ್ತಿಲ್ಲ. ಆ್ಯಂಡ್ ಇದು ಮುಗಿದ ಮೇಲೆ ಇನ್ನೂ ಕೆಲವು ಕಂಪ್ನಿಗಳು ಡೈರೆಕ್ಟ್ ಇವಾಗಲೇ ಅದು ಹೇಳೋದನ್ನೆಲ್ಲ ಗ್ರೂಪ್ ಡಿಸ್ಕಷನ್ ಮುಗಿದ ಮೇಲೆ ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂನ ಈಗ ತೋರಿಸ್ತೀನಿ. ಸೊ ಈ ಕಡೆ ನಡೀತಾ ಇರೋದು ಮತ್ತು ಈ ಕಡೆ ನಡೀತಾ ಇರೋದು ಎಲ್ಲ ಇಂಟರ್ವ್ಯೂಗಳೇ.
ಇವಾಗ ನಾನು ಸಾಯಿ ಸಿಂಹ ಅವರ ಹತ್ರ ಇದ್ದೀನಿ. ಇವರು ಈ ಮೆಗಾ ಆಫ್ಲೈನ್ ಡ್ರೈವ್ನ AVP ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ನಾನು ಡ್ರ್ಯಾಗ್ ಮಾಡೋಕೆ ಹೋಗಲ್ಲ, ಸಿಂಪಲ್ ಆಗಿ ಕ್ವಶನ್ಸ್ ಕೇಳ್ತೀನಿ, ಸಿಂಪಲ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಈ ಮೆಗಾ ಆಫ್ಲೈನ್ ಡ್ರೈವಲ್ಲಿ ಎಷ್ಟು ಕಂಪ್ನೀಸ್ ಮರ್ಜ್ ಆಗಿದ್ದಾವೆ? ಸರಿ, ಇವಾಗ ನೀವು ನೋಡಿದರೆ ಒಂದೊಂದು ಡ್ರೈವ್ಗೆ ಒಂದೊಂದು ತೀರಿ ಆ ಥರ ಕಂಪ್ನೀಸ್ ಬರ್ತಾ ಇದ್ದಾರೆ ರೀ. ಇವಾಗ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಇದು ಫಸ್ಟ್ ಎಡಿಷನ್ ನಾವು ಕಂಡಕ್ಟ್ ಮಾಡ್ತಾ ಇದ್ದರು, ಮೆಗಾ ಆಫ್ಲೈನ್ ಡ್ರೈವ್ ನೆಕ್ಸ್ಟ್ ವೇವ್ ಥರ. ಒಂದೊಂದು ಎಡಿಷನ್ಗೆ, ಒಂದೊಂದು ಮೆಗಾ ಹೈರಿಂಗ್ ಡ್ರೈವ್ ಎಡಿಷನ್ಗೆ ಡಿಫ್ರೆಂಟ್ ನಂಬರ್ ಆಫ್ ಕಂಪ್ನೀಸ್ ವಿಲ್ ಕಮ್. ಫಾರ್ ಎಕ್ಸಾಂಪಲ್, ಹೈದರಾಬಾದ್ ಎಡಿಷನಲ್ಲಿ ಬಂದುಬಿಟ್ಟು ನಮಗೆ ಒಂದು 45+ ರಿಕ್ರೂಟರ್ಸ್ ಬಂದಿದ್ದಾರೆ. ಚೆನ್ನೈನಲ್ಲಿ ಡಿಫ್ರೆಂಟು, ಬ್ಯಾಂಗ್ಳೂರಿನಲ್ಲಿ ಡಿಫ್ರೆಂಟು. ಸೊ ಇವತ್ತು 25+ ರಿಕ್ರೂಟರ್ಸ್ ಬಂದಿದ್ದಾರೆ. ಈ ಮೆಗಾ ಡ್ರೈವಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಕಂಪ್ನಿಗೆ ನಂಬರ್ ಆಫ್ ಓಪನಿಂಗ್ಸ್ ಡಿಫ್ರೆಂಟ್ ಆಗುತ್ತೆ ರೀ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಬಂದಿದ್ದು ಒಂದು ಕಂಪ್ನಿನ ಹೆಸರು ಕಾನ್ಸೆಂಟ್ರಿಕ್ಸ್ ಅಂತ, ಅವರಿಗೆ 10 ಓಪನಿಂಗ್ ಇದೆ. ಮತ್ತು ಇನ್ನೊಂದು ಕಂಪ್ನಿಗೆ ಒಂದೇ ಓಪನಿಂಗ್ ಇದೆ. ಸೊ ವಿ ಕಾಂಟ್ ಡಿಫೈನ್ ಎನಿ ಸ್ಪೆಸಿಫಿಕ್ ನಂಬರ್ ಆಫ್ ಓಪನಿಂಗ್ಸ್, ಬಿಕಾಸ್ ಇಟ್ ವಿಲ್ ಡಿಪೆಂಡ್ ಆನ್ ನಂಬರ್ ಆಫ್ ಓಪನಿಂಗ್ಸ್ ಆಸ್ ವೆಲ್, ರೈಟ್? So I'm expecting good number of openings to be closed. I'm expecting all companies will hire our candidates and will leave. ಇದನ್ನ ಇಂಟರ್ವ್ಯೂ ಅಟೆಂಡ್ ಮಾಡಿದವಾಗೆ ಪ್ಲೇಸ್ಮೆಂಟ್ ಅಥವಾ ಆಫರ್ ಲೆಟರ್ ಇವತ್ತೇ ಸಿಗುತ್ತಾ? Again, ಅದನ್ನು ఇప్పుడు ಡಿಪೆಂಡ್ಸ್ ಆನ್ ಕಂಪನಿ ಅಗೈನ್, ಬಿಕಾಸ್ ಅಗೈನ್ ಆಸ್ ಐ ಸೆಡ್, ಇಂಟರ್ವ್ಯೂ ಪ್ರಾಸೆಸ್ ಒಂದೊಂದು ಕಂಪ್ನಿಗೆ ಒಂದೊಂದು ರೀತಿ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಸ್ ಐ ಸೆಡ್, ಒಂದು ಕಂಪ್ನಿಗೆ ಅಸೆಸ್ಮೆಂಟ್ ಫಸ್ಟ್, ಮತ್ತು ಇಂಟರ್ವ್ಯೂ, ಮತ್ತು HR. ಸೊ ಆದಮೇಲೆ ಆಫರ್ ಲೆಟರ್. ಸೊ ಇನ್ನೊಂದು ಕಂಪ್ನಿಗೆ ಗ್ರೂಪ್ ಡಿಸ್ಕಷನ್ ಫಸ್ಟ್, ಮತ್ತು ಇಂಟರ್ವ್ಯೂ, ಮತ್ತು ಅಸೈನ್ಮೆಂಟ್. ಒಂದಿನ ಫುಲ್ ಅಸೈನ್ಮೆಂಟ್ ಮಾಡಬೇಕು, ಮತ್ತು ಆಫರ್ ಲೆಟರ್. ಸೊ ಇಟ್ ಡಿಪೆಂಡ್ಸ್ ಆನ್ ಕಂಪನಿ ಟು ಕಂಪನಿ ಅಗೈನ್, ಬಟ್ ವಿ ಆರ್ ರಿಕ್ವೆಸ್ಟಿಂಗ್ ಆಲ್ ದ ಕಂಪ್ನೀಸ್ ಟು ಪ್ರೊವೈಡ್ ಆಫರ್ ಲೆಟರ್ಸ್ ಆನ್ ದ ಸೇಮ್ ಡೇ. ಗೈಸ್, ಟೈಮ್ ಇವಾಗ ಸಂಜೆ ಆಗ್ತಿದೆ. ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇಷ್ಟು ಜನದಲ್ಲಿ ಕೆಲವ್ರಿಗೆ ಆಫರ್ ಲೆಟರ್ ಸಿಕ್ಕಿದೆ, ಇನ್ನು ಕೆಲವ್ರಿಗೆ ಬೇರೆ ಬೇರೆ ರೌಂಡ್ಸ್ ಇದೆ. ಅದಕ್ಕೆ ಇವ್ರದ್ದು ಮುಖ್ಯವಾಗಿ ಇನ್ನೂ ಟೈಮ್ ಆಗುತ್ತೆ. ಕಂಪ್ನಿಯವರು ಮಾತಾಡಿದ್ದೀವಿ ನೆಕ್ಸ್ಟ್ ವೇವ್ ಅವ್ರ ಹತ್ರ. ಆಫರ್ ಲೆಟ್ರ್ ಬಂದಾಗ ಒಂದಷ್ಟು ಬುಕ್ಸ್ ಕಳಿಸ್ತಾರೆ, ಅದರಲ್ಲಿ ಗೊತ್ತಾಗುತ್ತೆ ಇಷ್ಟು ಜನದಲ್ಲಿ ಒಂದಷ್ಟು ಜನಕ್ಕೆ ಆಫರ್ ಲೆಟ್ರ್ ಇವತ್ತೇ ಸಿಕ್ಕಿದೆ ಅಂತ. ಹಾಗೆ ನಮಗೆ ಟೈಮ್ ಆಗ್ತಾ ಇರೋ ಕಾರಣ ನಾವು ನಮ್ಮ ಬ್ಯಾಗ್ ತಗೊಂಡು ಹೊರಟಿದ್ದೀವಿ. If you are shortlisted in assessment, you might be having technical interviews in this week. As of now, you can leave. Am I clear regarding the leaves? Yeah. Then super code, I am going to announce few people details. Vijay Kumar Lashetty, he is selected. Sai Charan, Madhu Kumar, Neelima Mugam, Sainath, Chandana, Divakar Matala, Vignesh, Sheshu, Venu, Venkata Basavaraju, Soumya, Durga Prasad, Siddhanthan, Hussain Khan. ಸೊ ಇವಾಗ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ನಾನು ಇವಾಗ ಮಾಡ್ತಾ ಇರೋ ವಿಡಿಯೋಲಿ ಸ್ವಲ್ಪ ಜಾಸ್ತಿ ಏನು ಆಟ ಆಡೋಣ ಅಂತ ಗೈಸ್. ಒಂದು ನಿಮಿಷ ಇರು ಆಟ ಆಡೋಣ ಅಂತ ಬಂದರೆ ನೋಡಿ ಗೈಸ್, ಎಲ್ಲ ಪ್ಯಾಕಪ್ ಮಾಡ್ತಾವ್ರೆ. ಮೊದಲು ಆಟ ಆಡೋಕ್ಕೆ ಆಗಿಲ್ಲ, ಸುಮ್ಮನೆ ಬರೋದು, ಅದು ಸುತ್ತಾಡಿದ್ದು, ರೌಂಡ್ ಹಾಕಿದ್ದು, ಕಾಲ ಹರಣ ಮಾಡಿದ್ದೆ ಆಯಿತು. ಸೊ ನೀವೇನಾದರೂ ಆ ನೆಕ್ಸ್ಟ್ ವೇವ್ ಅವ್ರು ಕಂಡಕ್ಟ್ ಮಾಡೋ ವೆಬಿನಾರಿಗೆ ಜಾಯ್ನ್ ಆಗಿ ಈ ಥರ ನಿಮಗೆ ಕೂಡ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ, ಪ್ಲೇಸ್ಮೆಂಟ್ಗಳು ಮಾಡ್ಕೊಳಕ್ಕೆ ಹೆಲ್ಪ್ ಆಗಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಚೆಕ್ ಮಾಡಿ ವೆಬಿನಾರ್ ಬೇಕಾದ್ರೂ ಜಾಯ್ನ್ ಆಗ್ಬೋದು ಅಷ್ಟೇ.